ಶ್ರೀ ಶಿರಡಿ ಬಾಬಾರವರ ಸಂಪೂರ್ಣ ಯಾತ್ರಾ ದರ್ಶನ ನಿಮಗೆ ಸಮರ್ಪಣೆ ಮಾಡುವೆವು. ಶ್ರೀ ಸದ್ಗುರು ಸಾಯಿಬಾಬಾ ದತ್ತಾತ್ರೇಯನ ಅವತಾರವೆಂದು ಭಾವಿಸಲಾಗಿದೆ. ಸರ್ವ ಮಾನವರಿಗೆ ಶ್ರೀ ಸಾಯಿಬಾಬಾ ಆರಾಧ್ಯ ದೇವರು. ಹಿಂದೂಗಳು, ಮುಸ್ಲಿಮರು, ಪಾರ್ಸಿ, ಇಸಾಮಸಿ ಮುಂತಾದವರು ಶ್ರೀ ಸಾಯಿಬಾಬಾರ ದರ್ಶನ ಮಾತ್ರದಿಂದ ತಮ್ಮ ಭವಬಂಧನಾದಿ ಕಷ್ಟಗಳು ದೂರವಾಗಿ ಸುಖ ಶಾಂತಿ ಸೌಭಾಗ್ಯವಂತರಾಗಿ ಆಯುರಾರೋಗ್ಯದಿಂದ ಕೆಲಕಾಲ ಸುಖದಿಂದ ಬಾಳುವರು. ಶ್ರೀ ಸಾಯಿಬಾಬಾರವರ ದರ್ಶನಕ್ಕಾಗಿ ಸಾವಿರಾರು ಜನ ಭಕ್ತಾದಿಗಳು ಶಿರಡಿಗೆ ಬರುವುದುಂಟು. ಈ ಸಂಖ್ಯೆ ಗುರುವಾರ, ರಜಾ ದಿನಗಳು, ಶ್ರೀರಾಮನವಮಿ, ವಿಜಯದಶಮಿ ಪರ್ವ ದಿನಗಳಲ್ಲಿ ಲಕ್ಷ ಲಕ್ಷಾದಿ ಭಕ್ತ ಜನರು ಶಿರಡಿಗೆ ಬಂದು ಬಾಬಾನ ದರ್ಶನದಿಂದ ಪುನೀತರಾಗುವರು. ಶಿರಡಿ ಮಹಾರಾಷ್ಟ್ರದ ಅಹಮದಾಬಾದ್ ಜಿಲ್ಲೆಯಲ್ಲಿ ರಹತಾ ತಾಲೂಕಿನ ಗ್ರಾಮವಾಗಿದೆ. ಗೋದಾವರಿ ನದಿ ದಾಟಿದಾಕ್ಷಣ ನೇರವಾಗಿ ಶಿರಡಿ ಪುಣ್ಯಕ್ಷೇತ್ರ ಸೇರಬಹುದು. ಶಿರಡಿಯಿಂದ ನಾಶಿಕ್ ಪುಣ್ಯಕ್ಷೇತ್ರ 90 ಕಿಲೋಮೀಟರ್ ದೂರದಲ್ಲಿದೆ. ಭಾರತ ದೇಶದೊಳಗಿನ ವಿಭಿನ್ನ ಪ್ರಾಂತಗಳಿಂದ ಭಕ್ತಾದಿಗಳು ರೈಲು ಮಾರ್ಗದಿಂದ ನಾಸಿಕ್ ಸೇರುತ್ತಾರೆ. ಅಲ್ಲಿಂದ ಶಿರಡಿಗೆ ಹೋಗಬೇಕಾದರೆ ಕಾರುಗಳು, ಟ್ಯಾಕ್ಸಿಗಳು, ಟೆಂಪೋ ಮುಂತಾದವುಗಳಲ್ಲದೆ ಸರ್ಕಾರದ ಬಸ್ಸುಗಳು ಕೂಡ ಸಾಕಷ್ಟು ಭಕ್ತರಿಗಾಗಿ ಪ್ರಯಾಣ ಸಾಧನೆಗಳು. ಮುಂಬೈಯಿಂದ 286 ಕಿಲೋಮೀಟರ್ ಬಸ್ಸು ಪ್ರಯಾಣ ಮಾಡಿ ಶಿರಡಿ ತಲುಪಬಹುದು. ಹರಿಹರ ಬ್ರಹ್ಮರ ರೂಪವು ಸಾಯಿ, ಹರಿನಾಮಾಮೃತ ಸಾರವು ಸಾಯಿ. ಹರಿಹರ ಬ್ರಹ್ಮರ ರೂಪವು ಸಾಯಿ, ಹರಿನಾಮಾಮೃತ ಸಾರವು ಸಾಯಿ. ಏನು ಅರಿಯದ ಮನುಜರು ನಾವು, ನೀನೇ ಬಂದು ದಾರಿಯ ತೋರ. ಅಜ್ಞಾನವೆಂಬ ಅಂಧಕಾರ, ಅಜ್ಞಾನವೆಂಬ ಅಂಧಕಾರ, ಸುಜ್ಞಾನ ಜ್ಯೋತಿ ಸಾಯಿ. ಮೊರೆಯಾನಲ್ಲಿ ಸುನಿ ಬಂದು ಓ ಸಾಯಿ ಬಾಬಾ ಎಂದು, ಮೊರೆಯಾನಲ್ಲಿ ಸುನಿ ಬಂದು. ಜಯ ಶಿವ ಸಾಯಿ, ಶಿವ ಶಿವ ಸಾಯಿ, ಭೋಳಾ ಶಂಕರ ಭಕ್ತ ವರೇಣ್ಯ, ಭೋಳಾ ಶಂಕರ ಭಕ್ತ ವರೇಣ್ಯ. ಭಕ್ತಾದಿಗಳು ಶಿರಡಿಗೆ ಬಂದಾಕ್ಷಣ ಪ್ರಭಾತ ಸಮಾಧಿ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ. ಪ್ರತಿದಿನ ಸುಮಾರು 50,000 ಜನ ಬಂದು ಹೋಗುತ್ತಾರೆ. ಅದೇ ಗುರುವಾರ, ಆದಿತ್ಯವಾರ, ಹಬ್ಬ ಮುಂತಾದ ರಜಾ ದಿನಗಳಲ್ಲಿ ಸುಮಾರು 3 ಲಕ್ಷ ಭಕ್ತಾದಿಗಳು ಬಾಬಾ ಅವರ ದರ್ಶನ ಮಾತ್ರದಿಂದ ಪುನೀತರಾಗುತ್ತಾರೆ. ಭಕ್ತಾದಿಗಳು ಶಿರಡಿಗೆ ಬಂದಾಕ್ಷಣ ಪ್ರಭಾತ ಸಮಾಧಿ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ. ಪ್ರತಿದಿನ ಸುಮಾರು 50,000 ಜನ ಬಂದು ಹೋಗುತ್ತಾರೆ. ಅದೇ ಗುರುವಾರ, ಆದಿತ್ಯವಾರ, ಹಬ್ಬ ಮುಂತಾದ ರಜಾ ದಿನಗಳಲ್ಲಿ ಸುಮಾರು 3 ಲಕ್ಷ ಭಕ್ತಾದಿಗಳು ಬಾಬಾ ಅವರ ದರ್ಶನ ಮಾತ್ರದಿಂದ ಪುನೀತರಾಗುತ್ತಾರೆ. ಚಿತೆಯಲಿ ಬೆಂದೆ ಭವ ಭಯ ಚಿಂತೆಯ, ಚಿತೆಯಲಿ ಬೆಂದೆ ದಯ ತೋರೋ ದೇವಾ. ಮೊರೆಯಾನಲ್ಲಿ ಸುನಿ ಬಂದು ಓ ಸಾಯಿ ಬಾಬಾ ಎಂದು, ಮೊರೆಯಾನಲ್ಲಿ ಸುನಿ ಬಂದು ಓ ಸಾಯಿ ಬಾಬಾ ಎಂದು, ಮೊರೆಯಾನಲ್ಲಿ ಸುನಿ ಬಂದು.
ನಿನ್ನನು ನಂಬಿದ ಮನುಜರಿಗೆಲ್ಲ ನಿನ್ನನು ನಂಬಿದ ಮನುಜರಿಗೆಲ್ಲ ಸುಖ ಶಾಂತಿಯ ನೀಡೋ ಮೊರೆಯ. ಪ್ರತಿದಿನ ಶುಭೋದಯ ಪ್ರಭಾತ ಸಮಯ 5:15ರಿಂದ ಕಾಕಡ ಆರತಿಯೊಂದಿಗೆ ಪೂಜಾದಿ ಕಾರ್ಯಕ್ರಮಗಳು ಪ್ರಾರಂಭವಾಗುವವು. ಭಕ್ತಾದಿಗಳು ಬೆಳಗಿನ ಜಾವ 2:30 ಗಂಟೆಯಿಂದ ಸಾಲಾಗಿ ನಿಲ್ಲುತ್ತಾರೆ. ಇಲ್ಲಿನ ದೇವಸ್ಥಾನ ಕಾರ್ಯಾಲಯದವರ ಸೇವೆ ಪ್ರಶಂಸನೀಯ. ಭಕ್ತಾದಿಗಳ ಸೌಕರ್ಯಕ್ಕಾಗಿ ಅನೇಕ ವಸತಿ ಗೃಹಗಳೊಂದಿಗೆ ಬಹು ಸುಂದರವಾದ ಸುಕ್ಷೇತ್ರ ಶಿರಡಿ. ಸಾಯಿಬಾಬಾರ ದರ್ಶನಕ್ಕಾಗಿ ಸಾಲು ಸಾಲಾಗಿ ನಿಂತವರಿಗೆ ಬೇರೆ ಚಿಂತೆಗಳು ಮನಸ್ಸಿನಲ್ಲಿ ಮೂಡಿ ಬಾರದಂತೆ ದೇವಸ್ಥಾನದಲ್ಲಿ ನಡೆಯುವ ಪೂಜಾ ವೈಭವವನ್ನು ಕಣ್ಣಾರಿ ಕಾಣಲು ಅವರಿಗೆ ಅಲ್ಲಲ್ಲಿ ಟಿವಿ ಮಾನಿಟರ್ಗಳನ್ನು ಇಡಲಾಗಿದೆ. जय शिव साई शिव शिव साई भोला शंकर भक्त वरेण्य भोला शंकर भक्त वरेण्य जय शिव साई शिव शिव साई जय शिव साई शिव शिव साई भोला शंकर भक्त वरेण्य भोला शंकर भक्त वरेण्य जय शिव साई शिव शिव साई जय शिव साई शिव शिव साई भोला शंकर भक्त वरेण्य भोला शंकर भक्त वरेण्य. शिरडी साई सद्गुरु साई श्री दत्ता साई साई साई. ಶ್ರೀ ಸಾಯಿಬಾಬಾ 1838ರಿಂದ 1918ರವರೆಗೆ ವಾಸವಾಗಿದ್ದರೆಂಬುದು ಪ್ರತೀತಿ. ಅವರ ಪುಟ್ಟು ಪೂರ್ವೋತ್ತರ ಯಾರಿಗೂ ತಿಳಿಯದ ವಿಷಯ. ಅವರನ್ನು ಹೆತ್ತ ತಾಯಿ ತಂದೆಗಳಾರೋ, ಅವರ ಹೆಸರು, ಊರು ಮುಂತಾದವುಗಳು ಅಗೋಚರ. ಔರಂಗಾಬಾದ್ ಜಿಲ್ಲೆಯಲ್ಲಿ ದೂಸ್ ಎಂಬ ಗ್ರಾಮವೊಂದುಂಟು. ಅಲ್ಲಿಂದ ಧನಿಕನಾದ ವ್ಯಾಪಾರಿಯೊಬ್ಬ, ಆತನ ಹೆಸರು ಚಾಂದ್ ಪಾಟೀಲ್. ಕುದುರೆ ಹತ್ತಿ ಅಡವಿ ಮಾರ್ಗವಾಗಿ ಹೋಗುತ್ತಿದ್ದಾಗ ಬಾಯಾರಿಕೆ ತೀರಿಸಲು ಕುದುರೆ ಇಳಿದು ಹತ್ತಿರ ಕಂಡ ಕೆರೆಗೆ ಬಂದನು. ಕುದುರೆ ಇಳಿದಾಕ್ಷಣ ಅದಾವ ವಿಚಿತ್ರವೂ ಹೇಳಲಾಗದು. ಕುದುರೆ ಮಾತ್ರ ತನ್ನ ಯಜಮಾನರನ್ನು ಅಲ್ಲಿಯೇ ಬಿಟ್ಟು ಓಡುತ್ತಾ ಕ್ಷಣದೊಳಗೆ ಕಾಣದಾಯಿತು. ನಿರಾಸೆಯಿಂದ ಚಾಂದ್ ಪಾಟೀಲ್ ಕುದುರೆಯನ್ನು ಹುಡುಕುತ್ತಾ ಅಡವಿಯಲ್ಲೆಲ್ಲ ಸುತ್ತಾಡಿ ಬೇಸತ್ತು ಕಡೆಗೆ ಸಮೀಪ ಕಾಣುವ ನವ ಯುವಕನೊಬ್ಬನನ್ನು ನೋಡಿದನು. ಅದು ಸಾಯಂಕಾಲ. ಕಾಣದಾದ ತನ್ನ ಕುದುರೆಯನ್ನು ಕುರಿತು ಆ ಯುವಕನನ್ನು ಪ್ರಶ್ನೆ ಮಾಡಲು ಹತ್ತಿರದಲ್ಲಿ ಕಾಣುವ ತರುಗಳ ಪೊದೆಯಲ್ಲಿ ನೋಡೆಂಬ ಉತ್ತರ ದೊರೆತು ಅಲ್ಲಿಗೆ ಹೋಗಿ ನೋಡಲು ಯುವಕನ ಮಾತು ನಿಜವಾಗಿ ಅಲ್ಲಿ ಆತನ ಕುದುರೆ ಹಸಿರು ಹುಲ್ಲು ಮೇಯುತ್ತಾ ಇರುವುದು ಕಂಡುಬಂದಿತು. ಆದರೆ ಪಾಟೀಲರ ಹತ್ತಿರ ಅದನ್ನು ಉರಿಸಲು ಯಾವ ಸಾಧನವಿಲ್ಲವೆಂದು ಉತ್ತರ ನೀಡಿದರು. ತಕ್ಷಣವೇ ಆ ಯುವಕನು ತನ್ನ ಬಳಿ ಇರುವ ಚಿಮಟೆಯಿಂದ ನೆಲಕ್ಕೆ ಹೊಡೆದು ಅಗ್ನಿ ಪ್ರಜ್ವಲಿಸುವಂತೆ ಮಾಡಿದ. ಇದನ್ನು ತನ್ನ ಗಮನಕ್ಕೆ ತಂದುಕೊಂಡ ಪಾಟೀಲರು ಈ ಯುವಕ ಸಾಮಾನ್ಯ ಮಾನವನಲ್ಲವೆಂದು ಇವನೋರ್ವ ಮಹಾಪುರುಷನೆಂದು ತಿಳಿದು ಆತನನ್ನು ತನ್ನ ಹಿಂದೆ ತನ್ನ ಗ್ರಾಮಕ್ಕೆ ಕರೆದೊಯ್ದರು. ಶ್ರೀ ಸಾಯಿ ಪ್ರಪ್ರಥಮ ಪಾಟೀಲರ ಮನೆಯ ಮದುವೆಯ ಮೆರವಣಿಗೆಯೊಂದಿಗೆ ಶಿರಡಿಗೆ ಆಗಮಿಸಿದರು. ಶಿರಡಿಯ ಆರಂಭದಲ್ಲಿರುವ ಖಂಡೋಬಾ ದೇವಾಲಯದ ಹತ್ತಿರ ಮದುವೆಯ ಜನರು ಬಂಡಿಯಿಂದ ಕೆಳಗಿಳಿದರು. ಕಡೆಯದಾಗಿ ಬಂಡಿಯೊಳಗಿರುವ ಯುವಕನು ಬಿಳಿಯ ವಸ್ತ್ರಗಳನ್ನು ತೊಟ್ಟು ಹೊಳೆಯುವ ಮುಖಾರವಿಂದದೊಂದಿಗೆ ಕೆಳಗಿಳಿದು ನಿಂತನು. ಖಂಡೋಬಾ ದೇವಸ್ಥಾನದ ಪಂಡಿತ ಮಹಲ್ಸಾಪತಿಯ ಕಣ್ಣಿಗೆ ಬಿದ್ದನು. ಆ ಯುವಕನನ್ನು ಕಂಡಾಕ್ಷಣ ಪಂಡಿತ ಮಹಲ್ಸಾಪತಿ ಆ ಯುವಕನ ಮೇಲೆ ಭಕ್ತಿ ವಾತ್ಸಲ್ಯ ಕಂಡುಬಂದು ತಕ್ಷಣ ಆವೋ ಸಾಯಿ ಎಂದು ಆಹ್ವಾನಿಸಿ ಕರೆದನು. ಅಂದಿನಿಂದ ಆ ಯುವಕನ ಹೆಸರು ಸಾಯಿ ಎಂದಾಯಿತು. ಸಾಯಿ 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 ಶಿರಡಿ ಸಾಯಿ. ದೇಶ ವಿದೇಶದ ಭಕ್ತರೆಲ್ಲರಿಗೆ ಬೇಡಿದ ವರಗಳ ನೀಡಿ ನೀರ ಹಾಕಿ ತರು ಸಂಪದ ಬೆಳೆಸಿದ ತೋಟ ಮಾಲಿ ಗುರು ಸಾಯಿ. ಲೆಂಡಿ
ಬನವ ಬೃಂದಾವನ ಗೈದ ಆತ್ಮ ಬಂಧು ಹರಿಸಾಯಿ. ಪ್ರತಿ ಗುರುವಾರ ಜನ ಸಮೂಹವು ಸಾಯಿ ಮಂದಿರವ ತುಂಬಿ ಸಾಯಿ ಸಾಯಿ ಶಿರ್ಡಿ ಸಾಯಿ. ಸಾಯಿ ವಿಭೂತಿ ಧರಿಸಿದ ಭಕ್ತರ ದುರಿತಗಳೆಲ್ಲ ದೂರ, ಅರಿತು ಅರಿಯದೆ ಮಾಡಿದ ಪಾಪ ಭಸ್ಮಗೈದ ವಿಭೂತಿ. ಸಪ್ತಾಹವು ಗುರುದೇವನ ಚರಿತ್ರೆ ಮರೆಯದೆ ಓದಿರಿಯಲ್ಲ. ಭಕ್ತಿ ಗೊಲಿವ ಭಗವಂತನು ಸಾಯಿ ನಿತ್ಯವು ಮಾಡಿರಿ ಪೂಜೆ. ಈಗ ನಾವು ಶ್ರೀ ಬಾಬಾ ಅವರಿಗೆ ಅತ್ಯಂತ ಪ್ರೀತಿ ಪಾತ್ರವುಳ್ಳ ದ್ವಾರಕಾಮಾಯಿಗೆ ಬಂದಿರುವೆವು. ಇದು ಮೊದಲು ಶಿಥಿಲವಾಗಿ ನಿಂತ ಮಸೀದಿ. ಇದನ್ನೇ ಶ್ರೀ ಸಾಯಿ ಬಾಬಾ ತನ್ನ ನಿವಾಸವನ್ನಾಗಿ ಮಾಡಿಕೊಂಡರು. ಭಕ್ತಾದಿಗಳ ಆದರ ರೂಪೇಣ ಈಗ ಅದು ಅತಿ ಸುಂದರವಾದ ಮಂದಿರವಾಗಿ ಕಂಡುಬರುತ್ತದೆ. ಇದನ್ನು ದ್ವಾರಕಾಮಾಯಿ ಎಂದು ನಾಮಕರಣ ಮಾಡಿದರು ಸಾಯಿ. ಶ್ರೀಕೃಷ್ಣನ ನಿವಾಸ ಸ್ಥಾನ ದ್ವಾರಕಾಮಾಯಿ ಎಂದು ಎಲ್ಲರಿಗೂ ಅರಿತ ವಿಷಯ. ಮಂದಿರದೊಳು ಸ್ಮರಿಸಿ ದುರಿತ ನಿವಾರಣೆ ಮಾಡುವ ನಿರತ ಹರಿಸರ್ವೋತ್ತಮ ಸಾಯಿ. ಸಾಯಿ ರಾಮನ ನಾಮ ಸ್ಮರಣೆ ಮರೆಯದೆ ಭಜಿಸಿರಿಯಲ್ಲ. ಭವ ಭಯ ಹರ ಶಿವ ಭಕ್ತರ ಬಂಧು ಕರುಣಾ ಸಿಂಧು ಸಾಯಿ. ಸಾಯಿ ಸಾಯಿ ಶಿರ್ಡಿ ಸಾಯಿ ಸದ್ಗುರು ಸಾಯಿ ದತ್ತ ಸಾಯಿ. ಸಾಯಿ ಸಾಯಿ ದತ್ತ ಸಾಯಿ ಶಿರ್ಡಿ ಸಾಯಿ. ಇಲ್ಲಿದೆ ಸಾಯಿನಾಥರು ಬೀಸುವ ಬೀಸೇಕಲ್ಲು. ನಿತ್ಯ ತಂದ ಧಾನ್ಯಗಳನ್ನು ಬೀಸುವ ದಿನಚರ್ಯ ಸಾಯಿನಾಥರಿಗೆ. ಅದರಿಂದ ಭಕ್ತರಿಗೆ ದಾಸೋಹ. ಇಸವಿ 1910. ಆ ವರ್ಷ ಅತಿ ಭಯಂಕರವಾದ ಅಂಟುರೋಗ ಶಿರಡಿಯ ಸುತ್ತಮುತ್ತ ಪ್ರಬಲವಾಗಿ ಕಂಡುಬಂದಿತು. ತಾನು ಬೀಸಿದ ಧಾನ್ಯದ ಹಿಟ್ಟನ್ನು ಶ್ರೀ ಸಾಯಿಬಾಬಾ ಶಿರಡಿ ಸುತ್ತ ಚೆಲ್ಲುತ್ತಾ ಹೋದಾಗ ಅದರಿಂದ ದಿಶಾಬಂಧನ ಏರ್ಪಟ್ಟು ಶಿರಡಿಯ ಜನರು ಆ ಅಂಟುರೋಗದಿಂದ ವಿಮುಕ್ತರಾದರು. ದ್ವಾರಕಾಮಾಯಿ ಪ್ರಾಂಗಣ ತುಂಬ ದೀಪಗಳನ್ನು ಹಚ್ಚುವುದು ಶ್ರೀ ಸಾಯಿಯ ದಿನಚರ್ಯ. ಬಾಬಾಗೆ ದೀಪಗಳ ಬೆಳಕು ಬಹಳ ಇಷ್ಟ. ಶಿರಡಿ ವ್ಯಾಪಾರಿಗಳ ಹತ್ತಿರ ದೀಪಕ್ಕಾಗಿ ನಿತ್ಯವೂ ಎಣ್ಣೆ ತಂದು ಅದರಿಂದ ದೀಪಗಳನ್ನು ಹಚ್ಚುತ್ತಿದ್ದರು. ಛಳ ಛಳ ಹೊಳೆಯುವ ದೀಪಗಳ ಕಾಂತಿಯಿಂದ ದ್ವಾರಕಾಮಾಯಿ ಇನ್ನೂ ಶೋಭಾಯಮಾನವಾಗಿ ಕಂಡುಬರುತ್ತಿತ್ತು. ಸ್ವಲ್ಪ ಕಾಲದ ನಂತರ ಗ್ರಾಮದ ವ್ಯಾಪಾರಿಗಳು ಕೆಲವು ಸ್ವಾರ್ಥಪರರ ಮಾತನ್ನಾಲಿಸಿ ಶ್ರೀ ಸಾಯಿಬಾಬಾಗೆ ಎಣ್ಣೆ ಕೊಡುವುದನ್ನು ನಿರಾಕರಿಸಿದರು. ಆದರೂ ಸಾಯಿಬಾಬಾ ತನ್ನ ದಿನಚರ್ಯ ತಪ್ಪದಂತೆ ಪ್ರಣತಿಗಳಲ್ಲಿ ಬತ್ತಿಗಳನ್ನು ಹಾಕಿ ನೀರಿನಿಂದ ದೀಪ ಉರಿಸಿದರು. ಇದನ್ನು ನೋಡಿದ ವ್ಯಾಪಾರಿಗಳು ತಮ್ಮ ತಪ್ಪನ್ನು ತಿಳಿದು ಮನ್ನಿಸಲು ಬಾಬಾ ಅವರಿಗೆ ಬೇಡಿಕೊಂಡು ಮರಳಿ ನಿತ್ಯವೂ ಎಣ್ಣೆ ಕೊಡಲು ಪ್ರಾರಂಭ ಮಾಡಿದರು. ಹೀಗೆ ಸಾಯಿಬಾಬಾ ಅವರ ಪವಾಡ ಮಹಿಮೆಗಳು ಅನೇಕ ನಡೆದು ಬಂದಿವೆ. ಸಾಯಿನಾಥರ ದ್ವಾರಕಾಮೈಯಲ್ಲಿ ಹಿಂದೂಗಳು ಹಾಗೂ ಮುಸ್ಲಿಮರ ಹಬ್ಬಗಳು ಅತಿ ವೈಭವದಿಂದ ನಡೆಯುತ್ತವೆ. ಭಜನೆ, ಸಂಕೀರ್ತನೆ, ಕವಾಲಿ ಮುಂತಾದವುಗಳಲ್ಲಿ ಸಾಯಿಬಾಬಾರ ಜೊತೆ ಶಿರಡಿ ಗ್ರಾಮಸ್ಥರು ಕೂಡ ಭಾಗವಹಿಸುತ್ತಿದ್ದರು. ಸಾಯಿ ನಿಮ್ಮ ದರ್ಶನ ಭಾಗ್ಯ, ನಮೈ ಸಾಷ್ಟಾಂಗ ಪ್ರಣಾಮ. ಸಾಯಿ ನಿಮ್ಮ ದರ್ಶನ ಭಾಗ್ಯ, ನಮೈ ಸಾಷ್ಟಾಂಗ ಪ್ರಣಾಮ. ದಿನವೂ ಸಾಯಿಬಾಬಾ 5 ಮನೆಗಳಲ್ಲಿ ಮಧುಕರಿ ಬೇಡಿ ತಂದು ಅವರು ಶ್ರದ್ಧಾಭಕ್ತಿಯಿಂದ ಇತ್ತ ತಿನುಭಂಡಾರವನ್ನು ತಾನೊಬ್ಬನೇ ಅಲ್ಲದೆ ಬಡಬಗ್ಗರಿಗೆ ಹಾಗೂ ಸಾಕು ಪ್ರಾಣಿಗಳಿಗೆ ಉಣಿಸುತ್ತಿದ್ದರು. ಸಾಯಿ ನುಡಿಯೇ ಸಂತೋಷ.
ಸಾಯಿ ನಿಮ್ಮ ದರ್ಶನ ಭಾಗ್ಯ ನಮೈ ಸಾಷ್ಟಾಂಗ ಪ್ರಣಾಮ ಸಾಯಿ ನಿಮ್ಮ ದರ್ಶನ ಭಾಗ್ಯ. ಇದು ಬಹಳ ಪ್ರಖ್ಯಾತಿಯುಳ್ಳ ಕುಡಿಯುವ ನೀರಿನ ಬಾವಿ. ಈ ಸಿಹಿಯಾದ ಮತ್ತು ತಣ್ಣಗಿರುವ ನೀರನ್ನು ಕುಡಿಯುವ ಸಾಯಿ ಗಿಡಗಳಿಗೆ ಕೂಡ ಇದೇ ನೀರೆರೆದು ಬೆಳೆಸಿದರು. ಸಾಯಿ ನುಡಿಯೇ ಇದು ಸಾಯಿಬಾಬಾ ತನ್ನ ಸ್ವಹಸ್ತದಿಂದ ನೆಟ್ಟು ನೀರೆರೆದು ಬೆಳೆಸಿದ ಲೆಂಡಿಬಾಗ್. ಇದೇ ದತ್ತಾತ್ರೇಯನ ಮಂದಿರ. ಶ್ರೀ ಸಾಯಿಬಾಬಾ ದತ್ತಾತ್ರೇಯನ ಅವತಾರವೆಂದು ಭಾವಿಸಲ್ಪಡುತ್ತದೆ. ಸಾಯಿ ಸುಂದರ ಮಂದಿರವು ಶಿರಡಿಯಾಲಯ ಪ್ರಾಂಗಣವು ಶಿವಶರಣರ ಭಾಗ್ಯ ವಿಧಾತ ಭವಭಯಹರ ಶಂಭೋ ಸಾಯಿ. ಸಾಯಿ ಸುಂದರ ಮಂದಿರವು ಶಿರಡಿಯಾಲಯ ಪ್ರಾಂಗಣವು ಶಿವಶರಣರ ಭಾಗ್ಯ ವಿಧಾತ ಭವಭಯಹರ ಶಂಭೋ ಸಾಯಿ. ಸಾಯಿ ನಿನ್ನ ದರ್ಶನ ಬೇಡಿ ಬಂದಿಹೆವು ನಾವು ಮಾರ್ಗಾಯ ಸವನಿ ಕಳೆದು ತೀರಿಸು ನಮ್ಮ ಬೇಡಿಕೆ. ಹೋ ಸಾಯಿ ನಿಮ್ಮ ದರ್ಶನ ಭಾಗ್ಯ ನಮೈ ಸಾಷ್ಟಾಂಗ ಪ್ರಣಾಮ ಸಾಯಿ ನಿಮ್ಮ ದರ್ಶನ ಭಾಗ್ಯ ನಮೈ ಸಾಷ್ಟಾಂಗ ಪ್ರಣಾಮ. ಸಾಯಿ ದರ್ಶನ ಭಾಗ್ಯ ಇದೆ ಸಾಯಿ ನುಡಿಯೇ ಸಂತೋಷ ಇದೆ ಸಾಯಿ ನುಡಿಯೇ ಸಂತೋಷ. ಸಾಯಿ ನಿಮ್ಮ ದರ್ಶನ ಭಾಗ್ಯ ನಮೈ ಸಾಷ್ಟಾಂಗ ಪ್ರಣಾಮ ಸಾಯಿ ನಿಮ್ಮ ದರ್ಶನ ಭಾಗ್ಯ ನಮೈ ಸಾಷ್ಟಾಂಗ ಪ್ರಣಾಮ. ಸಾಯಿ ರಾಮ್ ಜಯ ಸಾಯಿ ರಾಮ್ ಸಾಯಿ ಶ್ಯಾಮ್ ಜಯ ಸಾಯಿ ಶ್ಯಾಮ್. ಬೇವಿನ ಗಿಡ, ಇದನ್ನು ಬಾಬಾ ಕಲ್ಪವೃಕ್ಷವೆಂದು ಕರೆಯುತ್ತಿದ್ದರು. ಬಾಬಾ ಯಾವಾಗಲೂ ಎಲ್ಲಿ ಆಸೀನರಾಗಿರುತ್ತಿದ್ದರು. ಒಂದು ದಿನ ಒಬ್ಬ ಸಾಧಾರಣ ಭಕ್ತನೆಂದ ಮಾತು, ಬಾಬಾ ತಮಗೆ ಈ ಮರದ ಮೇಲೆ ಅಷ್ಟು ಪ್ರೀತಿ ಮತ್ತು ವಿಶ್ವಾಸಕ್ಕೆ ಕಾರಣವೇನು? ಅದನ್ನಾಲಿಸಿದ ಬಾಬಾ ತಡಮಾಡದೆ ಉತ್ತರವಿತ್ತರು, ಈ ಗಿಡದ ಕೆಳಗೆ ನನ್ನ ಗುರುವಿನ ಸಮಾಧಿ ಉಂಟು. ಆಗ ಅದನ್ನು ತೋಡಿ ನೋಡಿದರೆ ಸುರಂಗ ಮಾರ್ಗ, ಉರಿಯುವ 5 ದೀಪಗಳು, ಆಗಲೇ ಅರಳಿದ ಹೂಗಳಿಂದ ಹೆಣೆದ ಹಾರಗಳು, ಅಲ್ಲದೆ ವಿಶೇಷವಾದ ಪರಿಮಳ ಸುಗಂಧದ ಸುವಾಸನೆ. ಇದನ್ನು ನೋಡಿದ ಒಬ್ಬ ಸಾಧು ನುಡಿದ, ಇಂಥ ಪರಿಮಳ ಭರಿತ ವಾತಾವರಣ ನಾನು ಇದುವರೆಗೂ ಎಲ್ಲಿಯೂ ಕಾಣಲಿಲ್ಲ. ಇದು ಸಾಮಾನ್ಯ ಗುರುವಿನ ಸಮಾಧಿಯಲ್ಲ, ಪ್ರಖ್ಯಾತಿಯುಳ್ಳ ಸತ್ಪುರುಷ ಸಾಧುವಿನದೆಂದು ಅರಿತು ಅದನ್ನು ಬೇಗನೆ ಮುಚ್ಚಲು ಹೇಳಿದ. ಬೇವಿನ ಮರ ಮಾತ್ರ ಎಂದಿಗೂ ಹಾಗೆಯೇ ಇದೆ. 1918ರಲ್ಲಿ ಸಾಯಿಬಾಬಾರ ಜೀವಿತ ಕಾಲದಲ್ಲಿ ಹೇಗಿತ್ತೋ ಎಂದು ಕೂಡ ಅದೇ ರೀತಿ ಕಂಡುಬರುವುದು. ದೂರ ದೂರದಿಂದ ಆಗಮಿಸುವ ಭಕ್ತರು ಇದನ್ನು ಗುರುಸ್ಥಾನವೆಂದು ಹೇಳುತ್ತಾರೆ. ಶಿರಡಿ ಶ್ರೀ ಸಾಯಿ ದರ್ಶನ ಮಾತ್ರದಿಂದ ತಮ್ಮ ಜನ್ಮ ಧನ್ಯವೆಂದು ಆನಂದೋತ್ಸಾಹದಿಂದ ಹೇಳುತ್ತಾರೆ ಭಕ್ತಾದಿಗಳು. ಸಾಯಿ ನಿಮ್ಮ ದರ್ಶನ ಭಾಗ್ಯ ನಮೈ ಸಾಷ್ಟಾಂಗ ಪ್ರಣಾಮ ಸಾಯಿ ನಿಮ್ಮ ದರ್ಶನ ಭಾಗ್ಯ ನಮೈ ಸಾಷ್ಟಾಂಗ ಪ್ರಣಾಮ. ಸಾಯಿ ದರ್ಶನ ಭಾಗ್ಯ ಇದೆ ಸಾಯಿ ನುಡಿಯೇ ಸಂತೋಷ
ಇದೆ ಸಾಯಿ ನುಡಿಯೇ ಸಂತೋಷ. ಸಾಯಿ ನುಡಿಯೇ ಸಂತೋಷ. ಇಲ್ಲಿ ಕಾಣಿಸುವುದು ಪ್ರಪ್ರಥಮ ಪೂಜೆಗೊಳ್ಳುವ ಶ್ರೀ ವಿಘ್ನೇಶ್ವರನ ಮಂದಿರ. ಸರ್ವ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿಸುವ ಸರ್ವ ಸಿದ್ಧಿವಿನಾಯಕನೆಂದು ಭಕ್ತರ ಅಪಾರವಾದ ನಂಬಿಕೆ. ಶ್ರೀ ಗಣೇಶನ ಮಂದಿರದ ಪಕ್ಕದಲ್ಲಿ ಕಾಣುವ ಶನೇಶ್ವರ ಮಂದಿರ ಸೂರ್ಯದೇವನ ಪುತ್ರನಾದ ಶನಿದೇವರದು. ಈ ದೇವರನ್ನು ದಂಡಾಧಿಕಾರಿ 7.5 ಎಂದು ಕೂಡ ಕರೆಯುತ್ತಾರೆ. ಅವರವರ ಕರ್ಮಾನುಸಾರ ಶಿಕ್ಷೆ ಕೊಡುವ ದೇವರು ಇವರು ಎಂದು ಕೂಡ ಪ್ರತೀತಿ. ಸಾಯಿ ರಾಮ ಸಾಯಿ ಶ್ಯಾಮ ಭವ ಭಯ ಹರ ಶಿವ ಶಂಕರ ಸಾಯಿ ರಾಮ ಸಾಯಿ ಶ್ಯಾಮ. ಅದರ ಹತ್ತಿರವಿರುವುದು ಶ್ರೀ ಶಿವ ಮಂದಿರ. ಈ ಪರಮಶಿವನನ್ನು ಭೋಳಾಶಂಕರನೆಂದು ಕರೆಯುತ್ತಾರೆ, ಆರಾಧಿಸುತ್ತಾರೆ. ನಿತ್ಯವೂ ಬಿಲ್ವಪತ್ರಿ ಮಂದಾರ ಹೂಗಳಿಂದ ಶಿವಾರ್ಚನೆ ಮಾಡುತ್ತಾರೆ. ಹರೇ ಕೃಷ್ಣ ಹರೇ ರಾಮ ಮಂಗಳಕರ ಮಧುರ ನಾಮ ಸಾಯಿ ರಾಮ ಸಾಯಿ ಶ್ಯಾಮ. ಮನದೇ ಶ್ರೀ ಸಾಯಿ ಸ್ಮರಣೆ ಸಾಯಿ ರಾಮ ಸಾಯಿ ಶ್ಯಾಮ. ಇದು ರುದ್ರಾವತಾರನಾದ ಆಂಜನೇಯ ಸ್ವಾಮಿ ದೇವಾಲಯ. ಮನದಿ ಅಭಿಲಾಷ ಸಾಯಿ ದರ್ಶನ ನಾ ಬೇಡಿದೆ. ಮನದೇ ಅಭಿಲಾಷ ಸಾಯಿ ದ್ವಾರಕಾಮಯಿಯಿಂದ ಶ್ರೀ ಸಾಯಿಬಾಬಾರನ್ನು ತಾಳಮೇಳ ಭಜಂತ್ರಿ ಭಜನೆ ಸಂಕೀರ್ತನೆಗಳೊಂದಿಗೆ ಮೆರವಣಿಗೆಯಿಂದ ಚಾವಡಿವರೆಗೆ ಕರೆತರುತ್ತಾರೆ. ಸಾಯಿ ವಚನ ಸಾಯಿಬಾಬಾರ ಹಗಲು ಇರುಳು ನಿವಾಸವಾಗಿರುವ ಸ್ಥಳ ಚಾವಡಿ. ಸಾಯಿ ಸ್ಮರಣೆಯ ಸೌಭಾಗ್ಯವು. ಬಾಬಾ ಇದರೊಳಗೆ ನಿತ್ಯವೂ ನಿದ್ರಿಸುತ್ತಿದ್ದರು. ಸಾಯಿಬಾಬಾ ಇಲ್ಲಿಂದ ಭಕ್ತಾದಿಗಳಿಗೆ ಮಾನಸಿಕ, ಶಾರೀರಿಕ ಮುಂತಾದ ವ್ಯಾಧಿಗಳನ್ನು ನಿವಾರಿಸಿ ಅವರನ್ನು ಭಕ್ತಿ ಮಾರ್ಗದತ್ತ ಮರಳಿಸಿ ಆಶೀರ್ವದಿಸಿ ಕಳಿಸುವವರು. ಶಿರಡಿ ದರ್ಶನ ಸ್ಥಳದಲ್ಲಿ ಅವರ ಪ್ರೀತಿಗೆ ಪಾತ್ರನಾದ ಭಕ್ತ ಮಹಲ್ಸಾಪತಿ ಕುಟೀರ. ಇದೇ ಮಹಲ್ಸಾಪತಿ ಆವೋ ಸಾಯಿ ಎಂದು ಆಹ್ವಾನ ನೀಡಿ ಸಾಯಿ ನಾಮಕರಣಕ್ಕೆ ಕಾರಣರಾದವರು ಕೂಡ. ಸಾಯಿಬಾಬಾ ಯಾವಾಗಲೂ ಇಲ್ಲಿಗೆ ಬಂದು ಹೋಗುತ್ತಿದ್ದರು. ಈ ಪಾದುಕೆ ಸಾಯಿಬಾಬಾ ಅವರದ್ದು. ಸಾಯಿ ಸಂಸ್ಥಾನ ಪ್ರಾಂಗಣದಲ್ಲಿ ನಿತ್ಯವೂ ಸಾಯಿ ಸಚ್ಚರಿತ್ರೆ ಪಾರಾಯಣ ಭಕ್ತರಿಂದ ನಡೆಯುತ್ತಿರುತ್ತದೆ. ಸುಮಧುರ ಪರಿಮಳ ಭರಿತ ತರುಲತೆಗಳ ಹೂಬನ. ಸುಮಧುರ ಪರಿಮಳ ಭರಿತ ತರುಲತೆಗಳ ಹೂಬನ. ಕಾಮಿತ ಫಲದಾಯಕ ಗುರುದೇವ ಸಾಯಿ ರಾಮನು ಇದೇ ಬನ್ನಿ ಸಾಯಿ ಸ್ಮರಣೆ ಸಾಯಿ ರಾಮ ಸಾಯಿ ಶ್ಯಾಮ. ಮನದೇ ಶ್ರೀ ಸಾಯಿ
राम मंगलकर मधुर नाम साई राम साई श्याम मनदे श्री साई स्मरणे साई राम साई श्याम ಓಂ ಸಾಯಿ ನಿನ್ನ ಮಹಿಮೆ ಅಪಾರ ಮಹಿಮಾಂತರಂಗ ಸಾಯಿ ಸಂತ ಸಾಧು ಸಾಯಿರಾ महिमांतरंग साई संत साधु साईरा। ओम साई शिव साई, ओम साई शिव साई, ओम साई निन्न महिमे अपार, ओम साई निन्न महिमे अपार, ओम साई निन्न महिमे अपार, ओम साई निन्न महिमे अपार। महिमांतरंग साई, महिमांतरंग साई संत साधु साई राम। ओम साई शिव साई, ओम साई शिव साई, स्वामी कटाक्ष सर्वमानव उन्नतिगे, जीवितांत स्वामी कटाक्ष सर्वमानव उन्नतिगे, करेदराक्षण बरुव साई रामचंद्रनु, करेदराक्षण बरुव साई रामचंद्रनु। महिमांतरंग साई संत साधु साई राम, महिमांतरंग साई संत साधु साई राम। ओम साई शिव साई, ओम साई शिव साई, ओम साई शिव साई निನ್ನ ನಂಬಿದ ನಂತರ ಭಯವಿಲ್ಲ। ಓಂ ಸಾಯಿ ಶಿವ ಸಾಯಿ ನಿನ್ನ ನಂಬಿದ ನಂತರ ಭಯವಿಲ್ಲ। ಓಂ ಸಾಯಿ ಶಿವ ಸಾಯಿ ನಿನ್ನ ನಂಬಿದ ನಂತರ ಭಯವಿಲ್ಲ। ಓಂ ಸಾಯಿ ಶಿವ ಸಾಯಿ ನಿನ್ನ ನಂಬಿದ ನಂತರ ಭಯವಿಲ್ಲ। ಓ सर्व पाप हरिहर शिव साई दर्शना, सर्व पाप हरिहर शिव साई दर्शना। जन्मधन्य ಮಾಡಿದಂಥ ಸಾಯಿ ರಾಮ ಸ್ಮರಣೆ, ಜನ್ಮಧನ್ಯ ಮಾಡಿದಂಥ ಸಾಯಿ ರಾಮ ಸ್ಮರಣೆ।
ಸರ್ವ ಪ್ರಾಣಿ ಕೋಟಿಗೆ ಸಾಯಿ ಚಮತ್ಕಾರವು, ಸರ್ವ ಪ್ರಾಣಿ ಕೋಟಿಗೆ ಸಾಯಿ ಚಮತ್ಕಾರವು. ಓಂ ಸಾಯಿ ಶಿವ ಸಾಯಿ, ಓಂ ಸಾಯಿ ಶಿವ ಸಾಯಿ. ಓಂ ಸಾಯಿ ಶಿವ ಸಾಯಿ ನಿನ್ನ ನಂಬಿದ ನಂತರ ಭಯವಿಲ್ಲ. 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 ಸಾಯಿ ನಾಮ ಸ್ಮರಣೆ ಮಾಡಿರೋ, ಸಾಯಿ ರಾಮ ಧ್ಯಾನ ಸಂಕೀರ್ತನ ಆಲಿಸಿ ಬನ್ನಿ ಆನಂದ, ಆಲಿಸಿ ಬನ್ನಿ ಆನಂದ ಶಿವ ಸಾಯಿ ರಾಮನಾಮ. ಸಾಯಿ ನಾಮ ಸ್ಮರಣೆ ಮಾಡಿರೋ, ಸಾಯಿ ರಾಮ ಧ್ಯಾನ ಸಂಕೀರ್ತನ ಆಲಿಸಿ ಬನ್ನಿ ಆನಂದ, ಆಲಿಸಿ ಬನ್ನಿ ಆನಂದ ಶಿವ ಸಾಯಿ ರಾಮನಾಮ. ಸಾಯಿ ನಾಮ ಸ್ಮರಣೆ ಮಾಡಿರೋ, ಸಾಯಿ ರಾಮ ಧ್ಯಾನ ಸಂಕೀರ್ತನ